ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ನಾವು ಕುಟುಂಬ ಪ್ರಾರ್ಥನೆಯೊಂದಿಗೆ ಕರ್ತನನ್ನು ಆರಾಧಿಸುವುದರ ಮೂಲಕ ಇವತ್ತಿನ ದಿನವನ್ನು ಪ್ರಾರಂಭಿಸಿಕೊಳ್ಳೋಣ. ಪ್ರಿಯರೇ, ನನ್ನ ದೇವರೇ, ನನ್ನ ದೇವರೇ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ ಎಂಬ ಒಂದು ಸುಂದರವಾದ ರಾಗದ ಮೂಲಕ ನಮ್ಮ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನನ್ನ ದೇವರೇ, ನನ್ನ ದೇವರೇ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಹೇಗೆ ಬಾಳಲಿ. ದೇವರೇ, ನನ್ನ ದೇವರೇ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಹೇಗೆ ಬಾಳಲಿ. ಮೇಲಾಣ ಲೋಕದಲ್ಲಿ ಹೋದರೂ ಅಲ್ಲಿಯೂ ನೀನಿರುವೆ. ಪಾತಾಳದಲ್ಲಿ ಅಡಗಿಕೊಂಡರೂ ಅಲ್ಲಿಯೂ ನೀನಿರುವೆ. ಮೇಲಾಣ ಲೋಕದಲ್ಲಿ ಹೋದರೂ ಅಲ್ಲಿಯೂ ನೀನಿರುವೆ. ಪಾತಾಳದಲ್ಲಿ ಅಡಗಿಕೊಂಡರೂ ಅಲ್ಲಿಯೂ ನೀನಿರುವೆ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನನ್ನ ದೇವರೇ, ನನ್ನ ದೇವರೇ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ. ಶೋಧನೆಯಲ್ಲಿ ನಾನಿದ್ದರೂ ಅಲ್ಲಿಯೂ ನೀನಿರುವೆ. ವೇದನೆಯಲ್ಲಿ ನಾನಿದ್ದರೂ ಅಲ್ಲಿಯೂ ನೀನಿರುವೆ. ಶೋಧನೆಯಲ್ಲಿ ನಾನಿದ್ದರೂ ಅಲ್ಲಿಯೂ ನೀನಿರುವೆ. ವೇದನೆಯಲ್ಲಿ ನಾನಿದ್ದರೂ ಅಲ್ಲಿಯೂ ನೀನಿರುವೆ.
ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ, ನೀನಿಲ್ಲದ ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ, ನೀನಿಲ್ಲದ ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ, ನೀನಿಲ್ಲದ ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ. ಮಾರ್ಗತ್ತಲೆ ಕಣುವೆಯಲ್ಲಿ ನಡೆದರು ಅಲ್ಲಿಯೂ ನೀನಿರುವೆ, ಮರಣದ ತುದಿಯಲ್ಲಿ ನಾ ನಿಂತರು ಅಲ್ಲಿಯೂ ನೀನಿರುವೆ, ಮಾರ್ಗತ್ತಲೆ ಕಣುವೆಯಲ್ಲಿ ನಡೆದರು ಅಲ್ಲಿಯೂ ನೀನಿರುವೆ, ಮರಣದ ತುದಿಯಲ್ಲಿ ನಾ ನಿಂತರು ಅಲ್ಲಿಯೂ ನೀನಿರುವೆ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೇ ಇಲ್ಲ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೇ ಇಲ್ಲ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೇ ಇಲ್ಲ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೇ ಇಲ್ಲ. ಓ ರವಶದರಲ ಬರಗನ ಓಶಕೋತೋರಲು ಮೊರಗದೆ. ಕರ್ತನೇ, ನಿಮಗೆ ಸ್ತೋತ್ರ. ನಿಮ್ಮನ್ನು ಬಿಟ್ಟು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ಅಗಲಿ ಬಾಳೋದಕ್ಕೆ ಸಾಧ್ಯವಿಲ್ಲ. ನೀವು ಇಲ್ಲದ ಜೀವನ ಬೇಡ ಸ್ವಾಮಿ, ನೀವು ಇಲ್ಲದ ಕುಟುಂಬ ನಮಗೆ ಬೇಡ. ನೀವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನದಲ್ಲಿ ಇರಬೇಕೆಂಬುದಾಗಿ ಕೇಳುವರಾಗಿದ್ದೇವೆ ತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ನಮಗೆ ದಯಪಾಲಿಸುವ ಇವತ್ತಿನ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 119 ಅಧ್ಯಾಯ 14ನೇ ವಚನದಿಂದ 17ನೇ ವಚನ ತನಕ ಧ್ಯಾನ ಮಾಡೋಣ. ನನ್ನ ಆಶ್ರಯವು ಗುರಾಣಿಯು ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ದುಷ್ಟರೇ ತೊಲಗಿರಿ, ನನ್ನ ದೇವರ ಆಜ್ಞೆಗಳನ್ನು ಕೈಕೊಳ್ಳುವೆನು. ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು. ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ, ನನ್ನನ್ನು ನಿರಾಶೆಪಡಿಸಬೇಡ. ನೀನು ನನಗೆ ಆಧಾರವಾಗಿರು, ಆಗ ನಾನು ಸುರಕ್ಷಿತನಾಗಿ ಸದಾ ನಿನ್ನ ನಿಬಂಧನೆಗಳನ್ನು ಲಕ್ಷಿಸುವೆನು. ಆಮೇನ್. ಇವತ್ತು ಕೀರ್ತನೆಯನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನನ್ನ ಆಶ್ರಯವು ಗುರಾಣಿಯು ನೀನೇ. ಇಲ್ಲಿ ನಾವು ಹಾಡಿದೆವು, ಆತನನ್ನು ಬಿಟ್ಟು ನಾವು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರು ನಮಗೆ ಆಶ್ರಯವು ಗುರಾಣಿಯಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಆಶ್ರಯವಿಲ್ಲದೆ ಬೀದಿಗಳಲ್ಲಿ, ದಾರಿಗಳಲ್ಲಿ, ಗುಡಾರಗಳಲ್ಲಿ ವಾಸಿಸುತ್ತಿದ್ದಾರೆ. ಶೋಧನೆಯಲ್ಲಿ, ಚಿಂತೆಯಲ್ಲಿ, ಸಾಲದಲ್ಲಿ, ರೋಗದಲ್ಲಿ ಎಷ್ಟೋ ಜನರಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರೆಂಬುದಾಗಿ. ಇವತ್ತಿನ ದಿನದಲ್ಲಿ ನೀವು ಆಶ್ರಯವಿಲ್ಲದೆ, ದಿಕ್ಕಿಲ್ಲದೆ, ಶೋಧನೆಯಲ್ಲಿ, ಕಣ್ಣೀರಿನಲ್ಲಿ, ಮರಣದ ತುದಿಯಲ್ಲಿದ್ದರೂ ಕೂಡ ಕರ್ತನನ್ನು ಈ ಬೆಳಗಿನ ಜಾವದಲ್ಲಿ ಆಶ್ರಯಿಸಿಕೊಳ್ಳುವಾಗ, ಕರ್ತನನ್ನು ನೋಡುವಾಗ, ದೇವರು ನಿಮಗೆ ಗುರಾಣಿಯಾಗಿದ್ದು ಆರೋಗ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅಷ್ಟೇ ಅಲ್ಲದೆ ಪ್ರಿಯರೇ, ಇಲ್ಲಿ ನಾವು ವಾಕ್ಯವನ್ನು ನೋಡುತ್ತೇವೆ, ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು. ನಿಜ,
ನಮ್ಮ ಕುಟುಂಬದಲ್ಲಿ ಯಾವಾಗ ದೇವರ ವಾಕ್ಯ ಇರುತ್ತೋ, ಯಾವಾಗ ದೇವರ ನುಡಿ ಇರುತ್ತೋ, ಯಾವಾಗ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಗಳು ಇರುತ್ತೋ, ಅದೇ ಸಾಕು ನಮ್ಮನ್ನು ದಿನದಿಂದ ದಿನ ಬದುಕಿಸುವಂಥದ್ದಾಗಿದೆ. ಎಷ್ಟೋ ಜನ ಹೊಟ್ಟೆಗಾಗಿ, ಕೆಲಸಕ್ಕಾಗಿ, ಬಟ್ಟೆಗಾಗಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಒಂದು ಆಧಾರದ ಮಾತೇನೆಂದರೆ, ಆಶ್ರಯವಾದ ಮಾತೇನೆಂದರೆ, ಯೇಸು ಕ್ರಿಸ್ತನನ್ನು ನೀವು ಆತುಕೊಳ್ಳುವಾಗ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರ್ತಿ ಮಾಡುವನಾಗಿದ್ದಾನೆ. ದೇವರು ನಿಮ್ಮ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ನೀವು ಶೋಧನೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ವೇದನೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಚಿಂತೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ರೋಗದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಮಾರ್ಗವಿದೆ. ಅದೇ ಯೇಸುವೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ನಾವಿಕನಾಗಿರುವಾಗ ನಿಮ್ಮ ಬಾಳಿನ ಎಲ್ಲ ಅಲೆಗಳು ಅದು ಶಾಂತವಾಗುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀವೇ ಇವರ ಕುಟುಂಬಕ್ಕೆ ಆಶ್ರಯವೂ ಗುರಾಣಿಯೂ ಆಧಾರವೂ ಆಗಿದ್ದು ನಡೆಸಿರಿ. ಇವರ ಕುಟುಂಬದ ಎಲ್ಲ ಅಗತ್ಯತೆಗಳನ್ನು ಸ್ವಾಮಿ ಪೂರ್ತಿ ಮಾಡಿರಿ. ಈ ಕುಟುಂಬ ಸ್ವಾಮಿ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಕೇಳ್ತಾ ಇದ್ದಾರೋ, ಯಾರೆಲ್ಲ ನೋಡ್ತಾ ಇದ್ದಾರೋ, ಅವರಿಗೊಂದು ದೊಡ್ಡ ಬಿಡುಗಡೆ, ಅವರಿಗೊಂದು ದೊಡ್ಡ ಸಮಾಧಾನ, ಅವರಿಗೊಂದು ದೊಡ್ಡ ನೆಮ್ಮದಿ, ಅವರ ಸ್ವಾಮಿ ಕರ್ತನೆ ಎಲ್ಲ ಪರಿಸ್ಥಿತಿಗಳಲ್ಲಿ ನೀವೇ ಸ್ವಾಮಿ ಆಶ್ರಯವಾಗಿದ್ದು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ತಿರುಗಿ ನಾಳಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.